ಕೋಲಾರ ಹಾಲು ಒಕ್ಕೂಟಕ್ಕೆ ಗ್ಯಾಸ್ನ ಬಿಸಿ ತಟ್ಟಿಲ್ಲ. ವಾಣಿಜ್ಯ ಸಿಲಿಂಡರ್ ಅಭಾವದಿಂದಾಗಿ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗ್ತಾ ಇವೆ. ಶೋಚನೀಯ ಸ್ಥಿತಿಯಲ್ಲಿದ್ದೀವಿ ಅಂತ ಮಾಲೀಕರು ಅಳಲು ತೋಡ್ಕೊಳ್ತಿದ್ದಾರೆ. ಆದರೆ ಗ್ಯಾಸ್ ಅಭಾವದ ನಡುವೆಯೂ ಕೂಡ ಕೋಲಾರ ಹಾಲು ಒಕ್ಕೂಟಕ್ಕೆ ಲಾಭ. ಹೇಗೆ ಅಂದ್ರೆ ಕಸವನ್ನೇ ರಸವನ್ನಾಗಿ ಮಾಡಿಕೊಂಡಿದೆ ಹಾಲು ಒಕ್ಕೂಟ. ಕಸವೆಂದು ಬಿಸಾಡ್ತಾ ಇದ್ದಂತಹ ಪದಾರ್ಥದಿಂದಲೇ ತಿಂಡಿ, ಟೀ, ಕಾಫಿ ಇದೆಲ್ಲವನ್ನ ಕೂಡ ತಯಾರಿಸಲಾಗ್ತಾ ಇದೆ. ಪ್ರತಿನಿತ್ಯ 1200ರಿಂದ 1500 ಜನ ಸಿಬ್ಬಂದಿಗೆ ಊಟ ಸಪ್ಲೈ ಆಗ್ತಿದೆ. ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೋಲಾರ ಹಾಲು ಒಕ್ಕೂಟದಲ್ಲಿ ಅಡುಗೆ ಮಾಡೋ ವಿಧಾನವೇ ಬದಲಾಗಿದೆ. ನಾನು ಇವತ್ತು ಅದೇ ಒಂದು ಹಾಲು ಒಕ್ಕೂಟದ ಕಿಚನ್ನಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಈ ಒಂದು ಕಿಚನ್ನಲ್ಲಿ ಪ್ರತಿನಿತ್ಯ 1,000ರಿಂದ 1,500 ಜನಕ್ಕೆ ಅಡುಗೆಯನ್ನು ಮಾಡ್ತಾರೆ. ಇಲ್ಲಿನ ಸಿಬ್ಬಂದಿಗಳಿಗೆ ಸಂಪೂರ್ಣವಾಗಿ 3 ಹೊತ್ತಿನ ಅಡುಗೆಯನ್ನು ಇಲ್ಲಿ ಮಾಡಿ ಬಡಿಸಲಾಗುತ್ತೆ. ಹಾಗಾಗಿ ಬಹಳ ದೊಡ್ಡದಾದಂಥ ಒಂದು ಕಿಚನ್. ಇಲ್ಲಿ ಪ್ರತಿನಿತ್ಯ ಅಂದರೆ ಪ್ರತಿ ತಿಂಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಒಂದು 50ರಿಂದ 60 ಸಿಲಿಂಡರ್ ಬೇಕಾಗಿತ್ತು. ಆದರೆ ಕಳೆದ 10-15 ದಿನಗಳಿಂದ ಉಂಟಾಗಿರುವಂತಹ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಏನು ಉಂಟಾಗಿದೆ, ಇದರಿಂದಾಗಿ ಇಲ್ಲಿ ಅಡುಗೆ ಮಾಡೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿನ ವ್ಯವಸ್ಥೆಯನ್ನು ಈಗ ಬದಲಾಯಿಸ್ಕೊಳ್ಳೋದಕ್ಕೆ ಇಲ್ಲಿನ ಹಾಲು ಒಕ್ಕೂಟದ ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಇಲ್ಲಿನ ಒಲೆಗಳನ್ನು ಸೌದೆ ಒಲೆಗಳನ್ನಾಗಿ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಇದರಿಂದ ಸಾಕಷ್ಟು ಅನುಕೂಲನೂ ಆಗಿದೆ, ಜೊತೆಗೆ ಅವ್ರಿಗೆ ಆರ್ಥಿಕವಾಗಿ ಕೂಡ ಸಾಕಷ್ಟು ಉಳಿತಾಯ ಆಗುವಂಥ ಒಂದು ವಾತಾವರಣ ಮತ್ತು ಲಕ್ಷಣಗಳಲ್ಲಿ ಕಂಡು ಬರ್ತಾ ಇರೋದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿ ಇಲ್ಲ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಹೆಂಗೆ ಅನ್ನಿಸ್ತಾ ಇದೆ, ಏನು ಅನುಕೂಲ ಆಗ್ತಿದೆಯಾ, ಅನಾನುಕೂಲ ಆಗ್ತಿದೆಯಾ, ಹೇಗೆ ಅನ್ನಿಸ್ತಾ ಇದೆ? ಸರ್, ನಮಗೆ ಇದು ವಾತಾವರಣ ಬಂದಮೇಲೆ ಆ್ಯಕ್ಚುಲಿ ಸರಬರಾಜಿಗೆ ಸ್ವಲ್ಪ ಅಡಚಣೆ ಆಯಿತು. ಆ ಸಂದರ್ಭದಲ್ಲಿ ಇಂದಿನ ಆಡಳಿತ ಮಂಡಳಿ ಇದ್ದಾಗ ಹರೀಶ್ ಸರ್ ಇದ್ದರು ಇನ್ಚಾರ್ಜ್ ಆಗಿ. ಆವಾಗ ಒಂದು ಒಲೆಯನ್ನು ಪ್ರಾಯೋಗಿಕವಾಗಿ ಹಾಕ್ಕೊಂಡಿದ್ವಿ. ಅದರಿಂದ ಭಾಳ ಅನುಕೂಲ ಆಗ್ತಿತ್ತು. ನಾವು ಹೆಚ್ಚಿಗೆ ಆ ಒಲೆನ ಜೊತೆಗೆ ನಮ್ಮಲ್ಲಿ ಏನು ಸೌದೆ ಲಭ್ಯ ಆಗ್ತಿದೆ, ಆ ಲಭ್ಯವಾಗಿರ್ತಕ್ಕಂಥ ಸೌದೆ ಜೊತೆಗೆ ನಾವು ನಮ್ಮ ಗ್ಯಾಸ್ ಸಿಲಿಂಡರ್ಸ್ ಉಪಯೋಗಿಸಿದ್ವಿ. ಈಗ ಏನು ನಮಗೆ ಅಡಚಣೆ ಆಯಿತು, ಆ ಸಂದರ್ಭದಲ್ಲಿ ಮತ್ತೊಂದು ನಮ್ಮ ಅನ್ವಯ ಸರ್ ಈಗ ಹೊಸ ಆಡಳಿತ ಮಂಡಳಿ ಬಂದಮೇಲೆ ಅವರ ಒಂದು ಉಸ್ತುವಾರಿನಲ್ಲಿ 2 ನೂತನವಾಗಿ ಈ ಥರ ಒಲೆಗಳನ್ನ ಹಾಕ್ಕೊಂಡಿದ್ದೀವಿ. ಇದು ಭಾಳ ನೀಟಾಗಿ ಹೀಟ್ ಬರ್ತದೆ. ಇದರಿಂದ ನಮ್ಮ ಎಂಪ್ಲಾಯೀಸಲ್ಲೂ ಸಹ ಆರೋಗ್ಯ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯದು ಅಂತ ಫೀಡ್ಬ್ಯಾಕ್ ಬರ್ತಾಯಿದೆ. ಮಾಸಿಕವಾಗಿ ನಾವು ಒಂದು 50ರಿಂದ 60 ಸಿಲಿಂಡರ್ಸ್ನ ಯೂಸ್ ಮಾಡ್ತಿದ್ವಿ. ಈಗ ಬರೀ 10ರಿಂದ 15 ಸಿಲಿಂಡರ್ಗೆ ಮಾತ್ರ ಬಳಕೆ ಮಾಡೋಷ್ಟನ್ನ ಸಿಲಿಂಡರ್ಸ್ ಯೂಸ್ ಮಾಡಿಕೊಂಡು ಉಳಿದಿದ್ದೆಲ್ಲ ಈ ಸೌದೆ ಒಲೆಯಲ್ಲೇ ನಾವು ಉಪಯೋಗಿಸ್ತಾ ಇರೋದ್ರಿಂದ ನಮಗೆ ಆರ್ಥಿಕವಾಗಿ ಅಲ್ಲದೆ ಒಕ್ಕೂಟದ ಒಂದು ಸಿಬ್ಬಂದಿ ಏನು 1200 ಜನ ಇವತ್ತು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಹಾಗೂ ಕಾಫಿ, ಟೀ, ಬೆಳಗಿನ ಸರ್ತಿನಲ್ಲಿ ಕಾಫಿ ಕೊಡ್ತೀವಿ, ಮಧ್ಯಾಹ್ನ ಸರ್ತಿನಲ್ಲಿ ಟೀ ಕೊಡ್ತೀವಿ, ರಾತ್ರಿ ಟೈಮ್ಗೂ ಒಂದು ಸಲ ಉಚಿತವಾಗಿ ನಮ್ಮ ನೌಕರಿಗೆ ಟೀ ಕೊಡೋದ್ರಿಂದ ಅವರು ಇದರಲ್ಲಿ ಮಾಡ್ತಾ ಇರೋದ್ರಿಂದ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಏನೋ ಹೊಸ ಫೀಲ್ ಬರ್ತಾ ಇದೆ ಅಡುಗೆ ಒಂದು ಇದರಲ್ಲಿ. ಈ ಪ್ಯಾಲೆಟ್ಸು ನಮ್ಮಲ್ಲಿ ಏನು ನಮ್ಮ ಪ್ಯಾಕಿಂಗ್ ಮೆಟೀರಿಯಲ್ಸ್ ಅವೆಲ್ಲ ಬರೋ ಒಂದು ವೇಸ್ಟ್ ನಾವು ಡಿಸ್ಕಾರ್ಡ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಈ ದುಡ್ಡು ಕೊಟ್ಟು ಹೊರಗಡೆ ಹಾಕುವಂಥ ಮೆಟೀರಿಯಲ್ ಇದು. ಅದನ್ನು ನಾವು ಉಪಯೋಗಿಸ್ಕೊಂಡು ಈಗ ಅದನ್ನು ಸೌದೆ ಮಾಡ್ತಾ ಇರೋದ್ರಿಂದ ಒಂದು ಇಲ್ಲಿನ ವೇಸ್ಟೇಜ್ ನಾವು ಉಪಯೋಗಿಸ್ಕೊಳ್ತೀವಿ. ಎರಡನೇದು ಆರ್ಥಿಕವಾಗಿ ನಮಗೆ ಆಲ್ಮೋಸ್ಟ್ 70ರಿಂದ 80 ಸಾವಿರ ರೂಪಾಯಿ ಉಳಿತಾ ಇದೆ ತಿಂಗಳಿಗೆ. ಅದಲ್ಲದೆ ಈ ಸೌದೆನಲ್ಲಿ ಮಾಡೋದ್ರಿಂದ ಎಂಪ್ಲಾಯೀಸು ಕೂಡ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ಬೋದು ಅಂತ ಎಲ್ಲ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ. ದಾವಣಗೆರೆಯಲ್ಲೂ ಕೂಡ ಸಿಲಿಂಡರ್ಗೆ ಅಭಾವ ಸೃಷ್ಟಿಯಾಗಿದೆ. ಇದರಿಂದಾಗಿ ಹೋಟೆಲ್ ಮಾಲೀಕರು ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಗ್ರಾಹಕರಿಲ್ಲದೆ ಅಯೋಧ್ಯೆ ಹೋಟೆಲ್ ಖಾಲಿ. ಹಳೆ ನಗರದಲ್ಲಿ ಕಾಳಿಕಾದೇವಿ ರಸ್ತೆಯಲ್ಲಿರುವಂತಹ ಹೋಟೆಲ್. ಅಗತ್ಯಕ್ಕೆ ತಕ್ಕಂತೆ ಉಪ್ಪಿಟ್ಟು, ಪಲಾವ್ ಮಾತ್ರ ತಯಾರು ಮಾಡಲಾಗಿದೆ. ಆದರೆ ಗ್ರಾಹಕರು ಮಾತ್ರ ಹೋಟೆಲ್ನ ಹತ್ರ ಸುಳಿತಾ ಇಲ್ಲ. ಏನು ಮೆನು ಇತ್ತೋ, ವೆರೈಟಿ ಐಟಮ್ಸ್ ಸಿಗ್ತಿತ್ತೋ ಅದೆಲ್ಲವನ್ನ ಕೂಡ ಡ್ರಾಪ್ ಮಾಡಿರೋದ್ರಿಂದ ತಮಗೆ ಇಷ್ಟವಾದಂತಹ ತಿಂಡಿ ಸಿಗ್ತಾ ಇಲ್ಲ ಅಂತ ಗ್ರಾಹಕರು ಹೋಟೆಲ್ನತ್ತ ಬರ್ತಾ ಇಲ್ಲ. ನಮ್ಮ ಪ್ರತಿನಿಧಿ ಬಸವರಾಜ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪ್ರಸಿದ್ಧವಾದಂಥ ಅಯೋಧ್ಯೆ ಹೋಟೆಲ್ನಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಕಳೆದ ಹಲವಾರು ದಿನಗಳಿಂದ ಏನು ವಾಣಿಜ್ಯ ಸಿಲಿಂಡರ್ ಏನು ಪೂರೈಕೆ ಸ್ಥಗಿತವಾದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈ ಅಡುಗೆ ಮನೆಗಳ ಚಿತ್ರಣವೇ ಬದಲಾಗಿದೆ. ಈ ಒಂದು ಹೋಟೆಲ್ನಲ್ಲಿ ಅಲ್ಪ ಸ್ವಲ್ಪ ಸಿಲಿಂಡರ್ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಮೆನ್ಯೂ ಬದಲಾಗಿರ್ತಕ್ಕಂಥದ್ದು. ಏನು ಮೊದಲು ಕಸ್ಟಮರ್ ಗ್ರಾಹಕರು ಕೇಳಿದ ಒಂದು ಐಟಮನ್ನು ಮಾಡಿ ಕೊಡ್ತಾ ಇದ್ರು ಇಲ್ಲಿ. ಆದರೆ ಈಗ ಮಾತ್ರ ಕೆಲವು ಏನು ಪಲಾವ್ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಸ್ವಲ್ಪ ವಡ ಆಗಿರ್ಬೋದು, ಇಂಥ 2-3 ಐಟಮ್ಗಳನ್ನ ಮಾತ್ರ. ಅದಾದ ನಂತರ ಈ ಹೋಟೆಲ್ನ ಇನ್ನೊಂದು ವಿಶೇಷ ಅಂದರೆ ಮಧ್ಯಾಹ್ನದ ವೇಳೆಗೆ ಸಂಪೂರ್ಣವಾಗಿ ರಶ್ ಆಗಿರ್ತಕ್ಕಂಥದ್ದು. ಕಾರಣ ಅಂದರೆ ಇಲ್ಲಿ ಪಕ್ಕದಲ್ಲಿ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಒಂದು ಬಟ್ಟೆ ಅಂಗಡಿ ಇರ್ತಕ್ಕಂಥದ್ದು. ರಾಜ್ಯದ ಬಹುತೇಕ ಭಾಗಗಳಿಂದ ಇಲ್ಲಿ ಬಟ್ಟೆ ಖರೀದಿ ಮಾಡಲಿಕ್ಕೆ ಜನ ಬರ್ತಾ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ಒಂದು ಊಟಕ್ಕೆ ಇದು ಒಂದೇ ಅತಿ ಒಳ್ಳೆಯ ಒಂದು ಸ್ಥಳ ಆಗಿರ್ತಕ್ಕಂಥದ್ದು. ಆದರೆ ಈಗ
ಸಿಲಿಂಡರ್ ತೊಂದರೆಯಿಂದಾಗಿ ಸಂಪೂರ್ಣವಾಗಿ ನೀವು ನೋಡ್ತಾ ಇರ್ಬೋದು ಏನು ಖಾಲಿ ಹೊಡಿತಾ ಇರೋದು. ಅಂದರೆ ಏನು 12 ದಿನಗಳಲ್ಲಿ ಮಾತ್ರ ಏನು ಅಲ್ಲಿ ಇಲ್ಲಿ ಒಂದು ಏನು ಸಿಲಿಂಡರ್ ಏನು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಟೆಲನ್ನು ನಡೆಸ್ತಾ ಇದ್ರು. ಅದು ಹೀಗೆ ಆದರೆ 12 ದಿನಗಳಲ್ಲಿ ಹೋಟೆಲ್ ನಡೆಸುವುದು ಕೂಡ ಕಷ್ಟ ಎಂಬತಕ್ಕಂಥ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಹೋಟೆಲ್ ಖಾಲಿ ಕಾಣ್ತಾ ಇರ್ತಕ್ಕಂಥದ್ದು. ಈ ನಮ್ಮ ಜೊತೆ ಮಾತಾಡಲಿಕ್ಕೆ ಹೋಟೆಲಿನ ಒಂದು ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ತೊಂದರೆಗಳಾಗ್ತಾ ಇದೆ? ಹೋಟೆಲ್ನಲ್ಲಿ ಗ್ಯಾಸಿನ ಅಭಾವದಿಂದ ಹೋಟೆಲ್ ಕಾರ್ಮಿಕರಿಗೆ ಕಸ್ಟಮರಿಗೆ ನಾವು ಅವ್ರು ಕೇಳಿದ್ರೂ ಕೊಡೋಕ್ಕಾಗ್ತಾ ಇಲ್ಲ. ವಾರದಲ್ಲಿ 2-3 ದಿವಸ ಬಂದ್ ಆಗ್ತಾಯಿದೆ. ದೋಸೆ ಐಟಮ್ ಇಲ್ಲ, ಪೂರಿ ಐಟಮ್ ಇಲ್ಲ, ಏನು ಯಾವುದ್ಯಾವುದೋ ಅಲ್ಪ ಸ್ವಲ್ಪ ಐಟಮ್ ಮಾಡಿ ಮುಗಿಸ್ತೇವೆ. ಆ ಕಾರಣದಿಂದ ಇಷ್ಟೆಲ್ಲ ಖಾಲಿ ಇರೋದು. ಇಲ್ಲಾಂದರೆ ಇಂಥ ಏರಿಯಾದಲ್ಲಿ ಯಾವಾಗಲೂ ಬ್ಯುಸಿ ಇರ್ತಾಯಿತ್ತು, ಎಲ್ಲ ಗೊತ್ತಿರುವಂಥ ವಿಚಾರ. ಆದರೆ ಈ ಗ್ಯಾಸಿನ ಅಭಾವದಿಂದ ಹೋಟೆಲ್ ನಡೆಸೋದೇ ಕಷ್ಟ ಆಗಿದೆ. ನಡೆಸೋದು ಇನ್ನೂ ಸದ್ಯ ಅಂದರೆ ನಡೆಸೋ ಪರಿಸ್ಥಿತಿಯಲ್ಲೇ ಇಲ್ಲ. ಹೇಗಾಗಿದೆ ಅಂದರೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದೀವಿ ಸರ್. ಹೇಳಬಾರ್ದು ಅಂಥ ಕಷ್ಟ. ಇನ್ನು ಯಾವತ್ತೂ ಹೀಗಾದರೆ ಇನ್ನು ವಾರ 10 ದಿವಸದಲ್ಲಿ ಎಲ್ಲ ಬಂದ್ ಮಾಡ್ಕೊಂಡು ಹೋಗಿ ಕಾರ್ಮಿಕರಂತೂ ಭಾಳ ನೋಡಿದ್ರಲ್ಲ. ಈಗ ಅಷ್ಟು ಜನ ಎಷ್ಟು ಸಂಸಾರ ಇದಂತ ಏನು ಮಾಡಬೇಕು, ಅವರಿಗೋಸ್ಕರ ಓಪನ್ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ. ರಾಮೊಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.